ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ 14 ಸೆಪ್ಟೆಂಬರ್ 2024 ಶನಿವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:21, ಚಂದ್ರೋದಯ ಮಧ್ಯಾಹ್ನ 3:27, ಚಂದ್ರಾಸ್ತ ರಾತ್ರಿ 3:07 ಸೆಪ್ಟೆಂಬರ್ 15. ಇಂದಿನ ತಿಥಿ ಏಕಾದಶಿ ಸಂಜೆ 4:21 ನಂತರ ದ್ವಾದಶಿ. ಯೋಗ ಶೋಭನ ಸಂಜೆ 6:18 ನಂತರ ಅತಿಗಂಡ. ನಕ್ಷತ್ರ ಉತ್ತರಾಷಾಢ ಸಂಜೆ 5:37 ನಂತರ ಶ್ರವಣ. ಕರ್ಣ ವನಿಜ ಬೆಳಗ್ಗೆ 9:41, ವಿಷ್ಟಿ ರಾತ್ರಿ 8:41 ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:34 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:51 ರಿಂದ 12:39, ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:09. ಸಂಧ್ಯಾಕಾಲ ಸಂಜೆ 6:21 ರಿಂದ 7:32. ಅಮೃತ ಕಾಲ ಸಂಜೆ 2:25 ರಿಂದ 3:57, ಸರ್ವಾರ್ಥ ಸಿದ್ಧಿಯೋಗ ರಾತ್ರಿ 8:32 ರಿಂದ ಬೆಳಗಿನ ಜಾವ 6:09 ಸೆಪ್ಟೆಂಬರ್ 15. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:12 ರಿಂದ 10:43. ಯಮಗಂಡ ಕಾಲ ಮಧ್ಯಾಹ್ನ 1:47 ರಿಂದ 3:18. ವರ್ಜ್ಯಕಾಲ ರಾತ್ರಿ 12:15 ಸೆಪ್ಟೆಂಬರ್ 15 ರಿಂದ 1:44 ಸೆಪ್ಟೆಂಬರ್ 15. ದುರ್ಮುಹೂರ್ತ ಬೆಳಗ್ಗೆ 6:09 ರಿಂದ 6:58 ನಂತರ 6:58 ರಿಂದ 7:46. ಸಂಜೆ 5:37 ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ, ಇಂದು ದಿನಚರಿ ನಿಮಗೆ ತುಂಬಾ ಚೆನ್ನಾಗಿರಲಿದೆ. ಅನಗತ್ಯವಾಗಿ ಹಣ ಖರ್ಚು ಮಾಡುವುದನ್ನು ನಿಲ್ಲಿಸಬೇಕು. ಭೌತಿಕ ಜನರೊಂದಿಗೆ ನಿಮ್ಮ ಒಡನಾಟ ಅಭಿವೃದ್ಧಿಯಾಗುವುದು. ನಿಮ್ಮ ಗೌರವ ಮತ್ತು ಮರ್ಯಾದೆ ಹೆಸರಾನ್ವಿತ ಜನಗಳ ಮಧ್ಯೆ ಹೆಚ್ಚಾಗಬಹುದು. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುವುದು. ವೃಷಭ ರಾಶಿ, ನಿಮ್ಮ ಗೌರವ ಕಡಿಮೆಯಾದಂತೆ ಭಾವಿಸಿ ಅದರ ಬಗ್ಗೆ ಚಿಂತಿಸುವಿರಿ. ಇದರಿಂದಾಗಿ ಜನರೊಡನೆ ಜಗಳಗಳಾಗುವ ಸಾಧ್ಯತೆ ಇದೆ. ಯಾರ ಮೇಲೂ ಕೋಪಗೊಳ್ಳಬೇಡಿ. ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ತಲೆ ಭಾರ ಮತ್ತು ಒತ್ತಡವನ್ನು ಅನುಭವಿಸುವಿರಿ. ಮಿಥುನ ರಾಶಿ, ಇಂದು ಅತಿಯಾದ ಆತ್ಮವಿಶ್ವಾಸವನ್ನು ನಿಯಂತ್ರಿಸಬೇಕು. ಆತುರದಲ್ಲಿ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಹಣ ಖರ್ಚು ಮಾಡುವಾಗ ನಿಮ್ಮ ಮಿತಿಯನ್ನು ಗಮನದಲ್ಲಿಟ್ಟುಕೊಂಡು ವ್ಯವಹರಿಸಿ. ನಿಮ್ಮ ನಡವಳಿಕೆಯಿಂದ ನಿಮ್ಮ ಸಂಗಾತಿ ಬೇಸರಗೊಳ್ಳಬಹುದು. ಕೆಲಸದ ಸ್ಥಳದಲ್ಲಿ ಕೆಲಸಗಳು ಸಲೀಸಾಗಿ ನೆರವೇರುವುದು ಕಷ್ಟವಾಗಬಹುದು. ಕಟಕ ರಾಶಿ, ಇಂದು ಸ್ವಲ್ಪ ಶ್ರಮದಿಂದಲೇ ಹಣ ಗಳಿಸುವಿರಿ. ಹೊಸ ವಿಷಯಗಳನ್ನು ಪ್ರಾರಂಭಿಸಲು ಸೂಕ್ತ ಸಮಯ. ನಿಮ್ಮ ಆಕರ್ಷಕ ವರ್ತನೆ ಗಮನ ಸೆಳೆಯುತ್ತದೆ. ಹಿಂದೆ ನೀವು ನೀಡಿದ ಹಣ ಮರುಪಾವತಿ ಆಗಬಹುದು. ಮೇಲಾಧಿಕಾರಿಗಳು ನಿಮ್ಮೊಡನೆ ಸಂತೋಷವಾಗಿರುತ್ತಾರೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಬಿಕ್ಕಟ್ಟು ದೂರವಾಗುವುದು. ಸಿಂಹರಾಶಿ, ದಿನದ ಆರಂಭ ನಿಮಗೆ ಅನುಕೂಲಕರವಾಗಿರುವುದು. ನಿಮ್ಮ ಹಳೆಯ ಹಣಕಾಸಿನ ತೊಂದರೆಗಳನ್ನು ಸರಿಪಡಿಸುವಿರಿ. ಅನಾವಶ್ಯಕ ಚಟುವಟಿಕೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳದಂತೆ ನೋಡಿಕೊಳ್ಳಿ. ನಿಮ್ಮ ಸಂಗಾತಿ ನಿಮ್ಮನ್ನು ಹೆಚ್ಚು ಗೌರವಿಸುವರು. ಇಂದು ಪ್ರಯಾಣ ಮಾಡಲು ಉತ್ತಮವಾಗಿರುವುದು. ಕನ್ಯಾ ರಾಶಿ, ವಿದ್ಯಾರ್ಥಿಗಳು ತಮ್ಮ ಉನ್ನತ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಕೆಳಗೆ ಬೀಳಿಸಲು ಯಾರಿಗೂ ಅವಕಾಶ ನೀಡಬೇಡಿ. ನೀವೇ ಖುದ್ದಾಗಿ ಮಾತನಾಡಿ ಪರಿಹರಿಸಿ. ನಿಮ್ಮ ಮನೆಯ ಸಮಸ್ಯೆಗಳು ಹೊರಗಿನವರಿಗೆ ಹೇಳಿಕೊಳ್ಳಬೇಡಿ. ಹಳೆಯ ವಿಷಯಗಳು ಕುರಿತು ಮಾನಸಿಕ ಒತ್ತಡವಿರಬಹುದು.
ತುಲಾ ರಾಶಿ. ಹಿರಿಯರು ತಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಳ್ಳಿ. ನೀವು ಸಂಜೆ ವೇಳೆಗೆ ಒಳ್ಳೆಯ ಸಜ್ಜನರನ್ನು ಕಾಣುವಿರಿ. ಯಾವುದಾದರೂ ಸಭೆ ನಡೆಸುವ ಯೋಚನೆಯಲ್ಲಿದ್ದರೆ ಅದು ಮಧ್ಯಾಹ್ನದ ಒಳಗೆ ಮುಗಿಸಿಕೊಳ್ಳಿ. ನಿಮ್ಮ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ದುರ್ಬಲತೆ ಕಾಣುವುದು. ವೃಶ್ಚಿಕ ರಾಶಿ. ಇಂದು ನೀವು ಅಂದುಕೊಂಡಂತೆ ನಿಮ್ಮ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುವವು. ಸಹೋದ್ಯೋಗಿಗಳ ಸಹಕಾರ ದೊರೆಯುವುದು ಮತ್ತು ನಿಮ್ಮ ಅಧಿಕಾರಿಗಳೊಂದಿಗಿನ ಹೊಂದಾಣಿಕೆ ಹೆಚ್ಚುವುದು. ಇಂದು ನೀವು ನಿಮ್ಮ ಸಂಗಾತಿಯ ನಿರೀಕ್ಷೆಯನ್ನು ಈಡೇರಿಸುವಿರಿ ಮತ್ತು ಅವರೊಂದಿಗೆ ಉತ್ತಮ ಸಂಜೆಯನ್ನು ಕಳೆಯುವಿರಿ. ಧನುರಾಶಿ. ದಿನದ ಆರಂಭದಿಂದಲೂ ಸ್ವಲ್ಪ ಒತ್ತಡವನ್ನು ಕಾಣುವಿರಿ. ನಿಮ್ಮ ಎದುರಾಳಿಗಳು ಮತ್ತು ಸಂಕುಚಿತ ಮನಸ್ಥಿತಿಯವರಿಂದ ದೂರವಿರಿ. ಮಾತಿನಲ್ಲಿ ನಮ್ರತೆಯನ್ನು ಕಾಪಾಡಿಕೊಳ್ಳಿ. ಕೆಲವು ಜೀವನದ ಒತ್ತಡಗಳಿಂದ ಶಮನ ಪಡೆಯುತ್ತೀರಿ. ಆರೋಗ್ಯದಲ್ಲಿ ಇಂದು ಕೆಲವರಿಗೆ ಆಯಾಸ ಮತ್ತು ಜ್ವರ ಬರಬಹುದು. ಮಕರ ರಾಶಿ. ಇಂದು ಆರಾಮವಾಗಿರಲು ಸ್ನೇಹಿತರ ಮತ್ತು ಕುಟುಂಬದ ಸದಸ್ಯರ ಜೊತೆಗೆ ನೆಮ್ಮದಿಯನ್ನು ಕಾಣುವಿರಿ. ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾರೆ. ಇಂದು ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಮುನ್ನ ಆಲೋಚಿಸಿ, ಮನಸ್ಸಿಲ್ಲದ ಕ್ರಮಗಳು ತಪ್ಪಾಗಬಹುದು. ಕುಂಭರಾಶಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಒತ್ತಡವನ್ನು ಎದುರಿಸಬೇಕಾಗಬಹುದು. ಯಾವುದೇ ಮುಖ್ಯ ನಿರ್ಧಾರಗಳನ್ನು ಇಂದು ಮಾಡದಿರುವುದು ಉತ್ತಮ. ಅತಿಥಿಗಳ ಆಗಮನವಾಗಬಹುದು. ಈ ದಿನ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಮೀನರಾಶಿ. ಇಂದು ಮಧ್ಯಾಹ್ನದ ನಂತರ ದಿನ ತುಂಬಾ ಅನುಕೂಲಕರವಾಗಿರುವುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚುವವು ಮತ್ತು ಉನ್ನತ ಅಧಿಕಾರದಲ್ಲಿರುವವರಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಬಹುದು. ಆಕಸ್ಮಿಕ ಧನಲಾಭವಾಗುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.